ಇನ್ನು ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಸುಬುಧೇಂದ್ರ ತೀರ್ಥರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ, ಕಲಬೆರಕೆಯ ತುಪ್ಪದ ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು, ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ಆಂಧ್ರ ರಾಜ್ಯ ಸರ್ಕಾರದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ಯಾರೇ ಮಾಡಿದರೂ ಏನೇ ಮಾಡಿದರೂ ಕೂಡ ಇದು ಖಂಡನೀಯವಾದದ್ದು. ಭಕ್ತರ ಶ್ರದ್ಧಾ ಕೇಂದ್ರವಾದಂತಹ ಇಂಥ ಕೇಂದ್ರದಲ್ಲಿ ಈ ರೀತಿಯಾಗಿ ನಡೆಯುವಂಥದ್ದು ಅತ್ಯಂತ ಹೇಯ ಕೃತ್ಯ, ಅಪಚಾರ ಮತ್ತು ಅದರಲ್ಲಿಯೂ ಪ್ರಸಾದದಲ್ಲಿ ಈ ವಿಚಾರ ನಡೆದಿರುವಂಥದ್ದು ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ಖಂಡಿಸ್ತೇವೆ. ಮುಜರಾಯಿ ಇಲಾಖೆಯಿಂದ ದೇವಾಲಯಗಳನ್ನು ಕೈಬಿಡಿ, ಮಠಮಾನ್ಯಗಳನ್ನು ಮುಜರಾಯಿ ವ್ಯಾಪ್ತಿಯಿಂದ ಮುಕ್ತ ಮಾಡಿ ಅಂತಲೂ ಕೂಡ ಸುಬುಧೇಂದ್ರ ತೀರ್ಥರು ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಾಂತದ ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನೀವು ಒಂದು ಕೇಂದ್ರ ಆಡಳಿತದ ಒಂದು ಕಾಯ್ದೆ ತಂದು ಅದನ್ನೆಲ್ಲವನ್ನು ಮುಕ್ತಗೊಳಿಸಿ ಅದಕ್ಕೊಂದು ನಾಮ್ ಲಿಟ್ರೇಚರ್ ಕೊಡಿ. ಇಂತಿಂತಹ ಒಂದು ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅದಕ್ಕೆ ನೀವೊಂದು ಕಾಯ್ದೆಯನ್ನು ಮಾಡಿ ಕೇಂದ್ರ ಕಾಯ್ದೆಯಾಗಿ ಅದನ್ನು ತನ್ನಿ ಅಂತ ನಾವು ಕೂಡ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೆರೆಹೊರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಕೂಡ ನಾವು ಒತ್ತಾಯಿಸ್ತೀವಿ. ನೋಡಿ, ಮುಖ್ಯವಾಗಿ ಹೇಳ್ತೇನೆ, ಈ ಮಠಮಾನ್ಯಗಳು, ದೇವಸ್ಥಾನಗಳು ಇದೆಲ್ಲವೂ ಕೂಡ ಆಯಾ ಪ್ರಾಂತದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು. ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟೋ ಅದರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ, ಅಲ್ಲಿರುವ ಸಂಪ್ರದಾಯಗಳನ್ನು, ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ